ನಾನು ಮನೆ ಬಿಟ್ಟು ಯಾವಾಗಲೂ ಊರು ಸುತ್ತೋದು ನಮ್ಮ ತಾಯಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೂ ನಾನು ಎಲ್ಲಾದ್ರೂ ಹೊರಟು ನಿಂತ್ರೆ ನಮ್ಮ ತಾಯಿ ನನಗೆ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ತಾರೆ. ಹೋಗುವಾಗ್ಲೂ ಹೇಳ್ತಾರೆ ಬೇಗ ಬಾ, ಇಲ್ಲಾಂದ್ರೆ ಹೋಗ್ಬೇಡ ಅಂತ. ನಾನು ಸೈಕಲಲ್ಲಿ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲದೆ ಇದ್ರು ಕೂಡ ನನಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅಲ್ವಾ ತಾಯಿ ಅಂತ ಹೇಳೋದು. ಗುರು ಹಂಗಾದ್ರೆ ಅಪ್ಪ ಏನಿಲ್ವಾ ಅಂತ ಏನು ಕೇಳಬೇಡಿ, ನಮ್ಮ ಅಪ್ಪನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಸ್, ಗುಡ್ ಬಾಯ್. ಹಂಗೆಲ್ಲ ನೆಗೆಲ್ಲ ತಗೊಳೋದು ಫುಲ್ ಎಲ್ಲ ಟ್ರೈನಿಂಗ್ ಆಗಿರುತ್ತೆ. ಭೈರವ್ ಅಪ್ ಅಪ್ ಅಪ್, ನೋ ಅಪ್ ಅಪ್, ಭೈರವ್ ಅಪ್ ಅಪ್. ಎಸ್, ಗುಡ್ ಬಾಯ್. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಭೈರವನ್ ಜೊತೆಗೆ 4ನೇದು 5ನೇದು ದಿನ, 3 ದಿನ ಊರಲ್ಲಿ ಇದ್ವಿ. ಅಲ್ಲಿ 3 ದಿನ, 6 ದಿನ ಅನ್ಕೊಳ್ಳಿ, 6-7 ದಿನ. ಇವಾಗ ನಮ್ಮೂರಿಂದ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀನಿ. ಏನು ನೋಡ್ತಾ ಇರ್ಬೋದು, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಬರುತ್ತೆ. ಇವಾಗ ಶಿವಮೊಗ್ಗ ಕಡೆ ಅಂತೂ ಅಕ್ಕ ಹೊಡಿತಾ ಇದೆಯಂತೆ. ಅದಕ್ಕೆ ಮುಂಚೆ ನಾನು ಚನ್ನಗಿರಿನಲ್ಲಿ ಇನ್ನೊಂದು ಟಾರ್ಪಲಿನಲ್ಲಿ ತಗೋಬೇಕು, ಅದು ಹಿಂದೆ ಸೆಟ್ ಮಾಡೋಕ್ಕೆ. ಬೆಳಗ್ಗೆ ಎದ್ದು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೆ. ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ನಮ್ಮದು ಹಿಂದೆ ಒಂದು ಸ್ಟಿಕ್ಕಲ್ಲಿ ಬಾವುಟ ಇತ್ತು, ಫೈಬರ್ ಸ್ಟಿಕ್ ಇದ್ದಾವೆ. ಆ ಫೈಬರ್ ಸ್ಟಿಕ್ಕಲ್ಲಿ ಬಾವುಟ ಇತ್ತು. ಆ ಬಾವುಟ ಮನೇಲಿ ಬಿಟ್ಟು ಬಂದಿದ್ದೀನಿ. ನಮ್ಮ ಅಪ್ಪ ತೊಗೊಂಡ್ಬರ್ತಾರೆ. ಮುಂದಿನೂರು ಬರೋದ್ರೊಳಗೆ ಅಪ್ಪ ಬರ್ತಾರೆ. ಬಂದಮೇಲೆ ಇಸ್ಕೋಬೇಕು. ಭೈರವ್, ಎಸ್ ಮಗ, ಶಿವಮೊಗ್ಗ ಹೋಗ್ತಾ ಇದ್ದೀನಿ ಮಗ, ಮಲೆನಾಡು ತೋರಿಸ್ತೀನಿ ನಿಂಗೆ. ಫುಲ್ ಮಳೆ ಬರುತ್ತಿರುತ್ತೆ ಅಲ್ಲಿ. ಕುತ್ಕೊಳ್ಳಲ್ಲೇ ಭೈರವ, ಸಿಟ್ ಭೈರವ, ಸಿಟ್. ಅವನಿಗೆ ಹೋಗಕ್ ಮನ್ಸಿಲ್ಲ ಇವತ್ತು, ಮನೆ ಕಡೆನೇ ನೋಡ್ತಾವನೆ, ಮನೆಯಲ್ಲೇ ಉಳಿಸ್ಕೊಳಕ್ಕಾಗುತ್ತಾ? ಭೈರವ, ಸಿಟ್. ಭೈರವ, ನೋ. ಭೈರವ, ನೋ. ಭೈರವ, ಸಿಟ್. ಇವತ್ತು ಪೂರ್ತಿ ನಾಯಿ ಬೆನ್ನತ್ ಬಿಟ್ಟವೆ. ಓಹೋ, ಯಾರೋ ಭೈರವನ್ ಫ್ರೆಂಡ್ಸ್ ಬರ್ತಿದ್ದಂಗೆ ಅವ್ರೆ. ಪಾಪ ಗುರು ಜಾತಿನೇ ತಗೊಂಬಂದವ್ರೆ. ಬೀದಿ ನಾಯಿ ಜೊತೆ ಮೀಟಿಂಗ್ ಮಾಡಿಸ್ತವ್ರೆ. ಏಯ್ ಸರ್ಕಲ್ರ, ಏಯ್ ಸರ್ಕಲ್ರಲ್ಲ, ಏಯ್ ಸರ್ಕಲ್ರಲ್ಲಿ. ನೋಡಿ, ಇಲ್ಲಿಂದ ಮೈನಿಂಗ್ ಏರಿಯಾ ಶುರು. ಇಲ್ಲಿ ಕಬ್ಬಿಣದ ಅದರನ್ನ ತೆಗಿತಾರೆ. ತೆಗೆದ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆಲ್ಲ ರಫ್ತು ಮಾಡ್ತಾರೆ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಒಂದು ಊರು ಬರುತ್ತೆ, ಸಾಸ್ಲು ಅಂತ. ಸಾಸ್ಲಿನಲ್ಲಿ ರೈಲ್ವೆ ನಿಲ್ದಾಣ ಇದೆ. ಆ ರೈಲ್ವೆ ನಿಲ್ದಾಣದಿಂದ ಕಂಟೈನರ್ಗಳಲ್ಲಿ ಕಬ್ಬಿಣದ ಅದರನ್ನ ವಿದೇಶಕ್ಕೆಲ್ಲ ಸಾಗಿಸ್ತಾರೆ. ಬಳ್ಳಾರಿಗೆ ಅವಶ್ಯಕತೆ ಇರೋ ಬಳ್ಳಾರಿಲಿರುವಂಥ ಫ್ಯಾಕ್ಟ್ರಿಗಳಿಗೆ ಸಾಗಿಸ್ತಾರೆ. ಚಿತ್ರದುರ್ಗದಿಂದ ಮೈನ್ಸ್ನ ತೆಗೆದ್ಬಿಟ್ಟು ಬಳ್ಳಾರಿಗೆ ಸಾಗಿಸೋದ್ರಿಂದ ಬಳ್ಳಾರಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆ. ಹೊಸಪೇಟೆ, ಚಿತ್ರದುರ್ಗ ನೋಡಿ, ಇಲ್ಲಿ ಬರೀ ಅಭಿವೃದ್ಧಿ. ಈ ಥರ ರಸ್ತೆ ಕಾಣಿಸ್ತಿದ್ರಲ್ಲ, ಇದೇ ಅಭಿವೃದ್ಧಿ. ಈಗ ಹೊಸದಾಗಿ ಈ ರಸ್ತೆನ ಮಾಡ್ತಿದ್ದಾರೆ. ಖನಿಜ ನಿಗಮ ಅಂತಿರುತ್ತೆ. ಸೊ ಖನಿಜ ನಿಗಮದಲ್ಲಿ ಸಾಕಷ್ಟು ದುಡ್ಡು ಹಾಗೆ ಕೊಳಿತಾ ಇದೆ. ಆ ದುಡ್ಡನ್ನು ಬಳಸ್ಕೊಂಡು ಈಗ ಇಲ್ಲಿ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಅದು ಯಾವ ಕ್ವಾಲಿಟಿ ಇರುತ್ತೋ ಅದು ಈಗ ಒಂದು 4 ವರ್ಷ ಆದಮೇಲೆ ಗೊತ್ತಾಗೋದು. ನಾನು ತೋರಿಸ್ತೀನಿ ಮುಂದೆ ಯಾವ ಥರ ಕಡಿಮೆ ಕಳಪೆ ಗುಣಮಟ್ಟದ ಕೆಲಸ ಮಾಡಿಬಿಟ್ಟು ಎಲ್ಲ ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡಿದ್ದಾರೆ ಅಂತ. ಹಾಯ್, ಹಲೋ, ಏನು ಸಮಾಚಾರ? ಬಂದ್ರಿ? ಏನು ತಾನು? ನಾನು ಸ್ವಲ್ಪ ದಿವಸ ಆಯ್ತು ಬಂದು. ಹೌದಾ? ಈಗ ಎಲ್ಲಿಗೆ ಪಯಣ? ಇವಾಗ ಶಿವಮೊಗ್ಗ ಹೋಗಿ ಅಲ್ಲಿಂದ ಮಂಗಳೂರು ಹೋಗ್ಬೇಕು. ಯಪ್ಪ ಯಪ್ಪ ಯಪ್ಪ, ಏನು ಸ್ಟ್ರೆಂತ್ ಇದೆಯೋ ಮಾರಾಯ ನೀನು. ಹಂಗೇನಿಲ್ಲ. ಭೈರವ, ಸಿಟ್ ಸಿಟ್. ಹ್ಞೂ, ಸಿಟ್ ಸಿಟ್. ಇದನ್ನ ಕರೆಕ್ಟ್ ಕ್ಯಾರಿ ಮಾಡ್ತಿದ್ಯಾ? ಅದು ಜೊತೆಗೆ ಬರುತ್ತೆ ಒಂದು 3 ತಿಂಗಳು. ನಮ್ದು ವಿಡಿಯೋ ಗಿಡಿಯೋ ಮಾಡ್ರಿ, ನಾವು ಅಭಿಮಾನಿಗಳು. ಅಭಿಮಾನಿ ಏನಿಲ್ಲ ನಮ್ಮ ಅಣ್ಣ ನೀನು. ಭೈರವ, ಸಿಟ್. ಭಾಳ ಖುಷಿ ಆಯ್ತು. ನಾನು ನಿನ್ಗೋಸರಿ ಫೋನ್ ಕೂಡ ಮಾಡಿದ್ದೆ. ಮಾಡಿದ್ರಿ, ನೆನಪೈತೆ. ನೀವು ಕಬ್ಬಣ ಕೊಟ್ಟಿದ್ದು ನಾನೇ ಅಲ್ವಾ? ನೆನಪಿದೆ. ನಿಮ್ಮ ಅಪ್ಪಾಜಿ ನಮ್ಗೆ ಭಾಳ ಫ್ರೆಂಡ್. ಹೌದಾ? ನೀನು ಸರಿ, ನಾನು ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀನು ಅವಾಗ ಇನ್ನೂ ಅವಾಗ ಬ್ಯಾಂಕ್ಗೆ ಅನ್ಕೋ ವರ್ಕ್ ಹೋಗ್ತಿದ್ದಲ್ಲ. ಮೈಕ್ರೋ ಫೈನಾನ್ಸ್. ನಮ್ದಿಲ್ಲ ಹನ್ನೊಂದಳ್ಳಿ. ಸುದರ್ಶನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತೆ ನೋಡಪ್ಪ. ಅಣ್ಣ ಇವಾಗ ಮಂಗಳೂರು. ನೀವು ಟ್ರಿಪ್ಪು ಎಷ್ಟು ತಿರುಗಾಡಿದ್ಯಪ್ಪ ಇವಾಗ? ಒಂದು 9 ದೇಶ ಮುಗಿತಣ್ಣ. 9 ದೇಶ ಮುಗಿದತ್ತ? ಬರೀ ಸೈಕಲ್ ಆಗಲ್ಲ. ಎಲ್ಲ ಸಬ್ಸ್ಕ್ರೈಬರ್ ಆಗ್ರಿ, ಬೆಲ್ ಐಕನ್ ನೋಡ್ಕೊಳ್ರಿ, ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಎಲ್ಲ ಮಾಡಿ.
ಮತ್ತೆ ಅಣ್ಣ ಹೇಳ್ಬೇಕು. ಮೈನ್ಸ್ ಇವತ್ತು ಚಾಲು ಮಾಡಿರ? ಮೊನ್ನೆ ಬಂದಿತ್ತು, ಇವತ್ತು ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಆಯ್ತಾ? ಕಡಿಮೆ ಇರ್ತಾವಲ್ಲ ಲಾರಿ, ಏನು ಜಾಸ್ತಿ ಇರಲ್ಲ. 350 ಲೆಕ್ಕ. ಅಲ್ಲ ನಿಧಾನಕ್ಕೆ 1ರಿಂದ 1 ತಾನೇ ಬರೋದು, ನಿಧಾನಕ್ಕೆ. ಮೊದ್ಲಂಗೆ ಹೆಂಗ್ ಬೇಕಂಗೆ ಹೊಡಿಯಲ್ಲ ತಾನೆ, ಸ್ಪೀಡ್ ಲಿಮಿಟು. ಹಾಂ ಇಲ್ಲೇ ಅಲ್ಲಿ ರೋಡ್ ಮಾಡ್ಯಾರ ಅಲ್ಲಿಂದ. ಸರಿ ಅಣ್ಣ ಬರೋಣ. ಹಾಂ ಸಿಗೋಣ. ಹಾಂ ಬಾಯ್. ಇವೇ ನೋಡಿ ಕಬ್ಬಿಣದ ಅದರನ್ನ ತುಂಬಿಸಿ ಸಾಕ್ಸೋಂಥ ಲಾರಿಗಳು. ಬೆಳಗಿನ ಜಾವದಿಂದನೇ ಸರ್ತಿಗೆ ನಿಂತಿರ್ತವೆ. ಡೈಲಿ 2 ಟ್ರಿಪ್ ಸಿಕ್ಕರೆ ಸಾಕು ಅನ್ನೋ ಒಂದು ತವಕ ಪಾಪ ಅವ್ರಿಗೆ. ನಮ್ದಿಲ್ಲೇ ಹನುಮನಹಳ್ಳಿ ಅಣ್ಣ, ನಮ್ದಿಲ್ಲೇ ಹನುಮನಹಳ್ಳಿ. ಇವಾಗ ಶಿವಮೊಗ್ಗ. ಏನು ಮಾಡಲ್ಲ, ಇಲ್ಲ ಕಡಿಯಲ್ಲ. ಮಳೆ ಪಳೆ ಬಂದ್ರೆ ಹೆಂಗೆ ಅಂತ ಬಲರಾಮಲ್ಲ ಭೈರವ. ಅಣ್ಣ ಮಳೆ ಪಳೆ ಬಂದ್ರೆ ಹೆಂಗಣ್ಣ? ಮಳೆ ಬಂದ್ರೆ ಏನಾಗಲ್ಲ, ಎಲ್ಲ ಕವರ್ ಇರುತ್ತಲ್ಲ. ನಿಲ್ಸ್ಬಿಟ್ಟವ್ರೆ ಪಾಪ. ಇವಾಗ ಒಂದ್ಸಲ ಇಷ್ಟು ಲಾರಿ ಅಂತ ಅವ್ರಿಗೆ ಒಳಗೆ ಬಿಡ್ತಾರೆ, ಅಷ್ಟೆಷ್ಟು ಲಾರಿ ಮಾತ್ರ ಮೂವ್ ಆಗಬೇಕು. ಯಾಕಂದರೆ ಸುಮ್ಮನೆ ಮೊದಲೆಲ್ಲ ಜನಗಳಿಗೆ ಭಾಳ ಸಮಸ್ಯೆ ಆಗ್ತಿತ್ತು. ಇವಾಗ ಸ್ವಲ್ಪ ಶಿಸ್ತು ಮಾಡ್ಯಾರೆ, ಟೈಟ್ ಮಾಡಿಬಿಟ್ಟು ಲಾರಿ ಜೋರಾಗಿ ಓಡಿಸಂಗಿಲ್ಲ, ಓವರ್ಟೇಕ್ ಮಾಡೋಂಗಿಲ್ಲ ಅನ್ನೋ ನಿಯಮಗಳನ್ನೆಲ್ಲ ತಂದಿರೋದ್ರಿಂದ ಪರವಾಗಿಲ್ಲ. ಮೊದಲೆಲ್ಲ ಸಖತ್ ಕಷ್ಟ ಆಯಿತು. ಕನ್ನಡ ನಮ್ದು ಇಲ್ಲೇ ಹನುಮನಹಳ್ಳಿ. ಈ ಊರೆಲ್ಲ ಜನರಿಗೆ ರೆಸ್ಪಿರೇಟರಿ ಡಿಸೀಸಸ್ ಅಂದರೆ ಉಸಿರಾಡೋ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಎಲ್ಲ ಇನ್ನೂ ಬರುತ್ತೆ. ತುಂಬ ವರ್ಷಗಳಿಂದ ಮೈನಿಂಗ್ ಮಾಡ್ತಿದ್ದಾರೆ. ಆದರೆ ಈ ನೋಡಿ, ಇದೇನಾದರೂ ಜಾಪಾನಲ್ಲಿ ಈ ಥರ ಮೈನಿಂಗ್ ಮಾಡ್ತಾಯಿದ್ರೆ ಅದು ಎಷ್ಟೊಂದು ಸುರಕ್ಷತಾ ಕ್ರಮಗಳನ್ನ ತಗೋತಾಯಿದ್ರು. ಈ ರಸ್ತೆಯಿಂದ ಧೂಳು ಮೇಲೆ ದೇಳ್ದೇ ಇರೋ ಥರ ಸಖತ್ ಬಿಡಿ. ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನಾನು ಜಪಾನ್ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ. ಸೊ ನಮ್ಮ ದೇಶದಲ್ಲಿ ಮಾತ್ರ ಹೀಗೇನೆ. ಇಲ್ಲಿ ಸಾಮಾನ್ಯ ಜನರ ಬದುಕಿಗೆ, ಅವ್ರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ. ಯಾಕಂದರೆ ಸಾಮಾನ್ಯ ಜನ ಜಾತಿ ಮತ್ತು ಧರ್ಮಗಳ ಹಿಂದೆ ಹೋಗ್ತಾ ಇರ್ತಾರೆ. ರಾಜಕಾರಣಿಗಳು ಅವ್ರನ್ನ ಕುರಿಗಳನ್ನಾಗಿಸಿ ತಮ್ಮ ಕೆಲಸಗಳನ್ನ ಮಾಡ್ಕೋತಾರೆ, ದುಡ್ಡು ಮಾಡ್ಕೋತಾರೆ. ಬಳ್ಳಾರಿಯಲ್ಲಿ ನೀವು ನೋಡಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರಿಗೆ ಜೈಲು ಶಿಕ್ಷೆ ಆಗಿದೆ 7 ವರ್ಷ. ಅವರೆಲ್ಲ ನಮ್ಮ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೆ. ಯಾವಾಗ ಒಂದು ರಾಜ್ಯಕ್ಕೆ ಬೆಲೆ ಕಡಿಮೆ ಆಗುತ್ತೆ ಮತ್ತು ಒಂದು ರಾಜ್ಯ ಹಿಂದೋಗುತ್ತೆ ಅಂದರೆ ಅಲ್ಲಿರುವಂತಹ ಆ ನೆಲದಲ್ಲಿರುವಂಥ ಖನಿಜ ಸಂಪತ್ತುಗಳೆಲ್ಲ ಖಾಲಿ ಆದಾಗ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಖನಿಜ ಸಂಪತ್ತು ಇಲ್ಲ ಅಂತ ಅಂದ್ಕೊಳ್ಳಿ, ನಮ್ಮನ್ನು ಬೇರೆ ಯಾರೋ ಬಂದ್ಬಿಟ್ಟು ಗುಲಾಮರನ್ನಾಗಿ ಮಾಡ್ಕೋತಾರೆ. ಇದು ಇತಿಹಾಸದಲ್ಲಿ ಅಂದರೆ ರಾಜಕೀಯ ನಡೆಯೋದೇ ಹೀಗೆ. ಎಲ್ಲರೂ ಜಿಯೋ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋ ಲೆವೆಲ್ಗೆ ಜಿಯೋ ಪಾಲಿಟಿಕ್ಸ್ ಇನ್ಫ್ಲುಯೆನ್ಸ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಜಾಗತಿಕ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ವಿಷಯಗಳೆಲ್ಲ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಚೈನಾ ನಮ್ಮ ದೇಶದಿಂದ ಕಬ್ಬಿಣದ ಅದರನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ರಿಫೈನ್ ಮಾಡಿಬಿಟ್ಟು ಅದನ್ನು ಶುದ್ಧೀಕರಣ ಮಾಡಿ ಅಲ್ಲಿಂದ ರೆಡಿಮೇಡ್ ಉತ್ಪನ್ನಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಿದೆ. ಮತ್ತು ಅದೇ ದೇಶದಲ್ಲಿ ಕಬ್ಬಿಣದ ಅದ್ರ ಇದ್ರೂ ಕೂಡ ಅದನ್ನು ತೆಗಿದೇನೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಿದೆ. ಯಾಕೆಂತಂದರೆ ಮೊನೋಪಲಿ ಕ್ರಿಯೇಟ್ ಮಾಡೋದಕ್ಕೆ. ನಮ್ಮ ದೇಶದ ಅದಿರೆಲ್ಲ ಖಾಲಿ ಆದಮೇಲೆ ಆ ದೇಶದ ಅದಿರನ್ನು ತೆಗೆದು ಅವ್ರಿಗೆ ಬೇಕಾದಂಥ ಬೆಲೆಗೆ ಮಾರಾಟ ಮಾಡೋದಕ್ಕೆ. ನಮ್ಮ ದೇಶದಲ್ಲಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿಯಂಥ ಸರಿಯಾದ ಕಾನೂನುಗಳಿಲ್ಲ. ಎಲ್ಲರೂ ಗುಲಾಮರಾಗಿ ಬದುಕ್ತಿದ್ದೀವಿ ಅನಿಸ್ತಿದೆ. ಬೆಳಗ್ಗೆನೆ ಸೈಕಲ್ ಪಂಚರ್ ಆಗಿದೆ. ಸುಮ್ಮನೆ ಇರಲ್ಲ ಮಗ, ನಂದೇ ಸೈಕಲ್ ಪಂಚರ್ ಆಗಿದೆ. ಯಾಕೋ ಆಯಿತು, ಸುಮ್ಮನೆ ಬಿಡ್ತೀನಿ. ಒಂದು 3 ದಿವಸ ಮನೇಲಿದ್ದು ಈಗ ಗಾಡಿ ಹತ್ತೋಕ್ಕೆ ನಾಟಕ ಮಾಡ್ತಾನೆ. ಆಯ್ತು ಬಿಡು, ಹೋದೆ ಆರಾಮಾಗಿರ. ಮಲ್ಕೊಳ ಸಿಟ್ 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 ಹಾಂ ಸಿಟ್ ನೋ ಸಿಟ್. ಬಿಟ್ಟರೆ ನಾವೆಲ್ಲ ಬರ್ತಾವೆ. ಸಿಟ್. ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್. ಆಯಿತು ಬಾರ. ಯಾಕೋ ಕೊಸ ಅಂತೀಯ? ಕಮ್. Okay, stay. No. Come here. Sit here. Sit. Come here. Come. Yes. Sit. Good boy. Stay. ಹಾಕ್ತೀನಿ, ಊಟ ಹಾಕ್ತೀನಿ. ಮುಂದಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಊರಲ್ಲಿ ಊಟ ಸಿಗುತ್ತೆ, ಹಾಕ್ಬಿಡೋಣ. ಒಳ್ಳೆನ ಸಿಕ್ತು, ಪಿನ್ನ ಹೊಡೆದ್ಬಿಟ್ಟಿದೆ. ಹಾಂ, ಮುಂದೆ 2 ಗಾಲಿ. ಅಳದ್ಮ್ಯಾಕ್ ಬೇಡ, ನಾನೇ ಮಾಡ್ತೀನಿ. ಏನು ಹೆಸರು? ಇಲ್ಲಾರ ಮುತ್ತುಗ್ದೂರು.
ಸಿಕ್ತು ಪಂಚರು. ಭೈರವ ನೋ ಕಮ್ ಹಿಯರ್, ಕಮ್ ಸಿಟ್ ನೋ ಸಿಟ್ ನೋ ಗೋ ಕಮ್ ಹಿಯರ್ ಕಮ್ ಎಸ್ ಸಿಟ್ ಎಸ್ ಸ್ಟೇ. ಅಲ್ಲೇ ಸ್ಟೇ ಮಾಡ್ರೆ ನೋ ನೀನು ಪ್ಲಾಸ್ಟಿಕ್ ಸಿಗ್ತೇವೆ ಹೊಡೆದಾಕ್ಬಿಡ್ತೀನಿ. ಕೂತ್ಕೋ ಸುಮ್ಮನೆ. ಭೈರವ ಮಳೆ ಬರ್ತಿದೆ ಗೋ. ಸೊ ಯಾವುದೋ ಮಳೆ ಬಂದರೆ ಪಂಚರ್ ಹಾಕೋಕ್ಕಾಗಲ್ಲ ಗುರು. ಭೈರವ ಶಿವಮೊಗ್ಗ. ಹಾಂ ಯೂಟ್ಯೂಬರು. ಹನ್ನೊಂದಹಳ್ಳಿ. ಯಾವ ಚಾನಲ್ ಅಂದ್ರ ಸುದರ್ಶನ್ ಸಂಚಾರಿ ಅಂತಿದೆ. ಹಾಂ ಸರ್ವ ಆಯಿತು. ಹಳ್ಳಿ ಕಡೆ ಜನ ಯಾರು ಬಂದ್ರೂ ಸ್ವಲ್ಪ ಗಮನಿಸ್ಕೋತಾರೆ ಏನಾಗಿದೆ, ಯಾಕೆ ಬಂದವನೇ ಏನು ಅಂತ. ಅದೇ ನ್ಯಾಷನಲ್ ಹೈವೇನಲ್ಲಿ ಆಗಿದ್ರೆ ಯಾರೋ ಒಬ್ಬರು ಕೇಳಿರೋರು, ಅವಾಗ ಇನ್ನೊಂದು 5-6 ಜನ ಕೇಳೋರೆ ನಿಲ್ಸ್ಕೊಂಬಿಟ್ಟು. ಅದರಲ್ಲಿ ಎಷ್ಟೊಂದು ಜನಕ್ಕೆ ನಾನು ಯಾರು ಅಂತಲೂ ಗೊತ್ತಿಲ್ಲ. ಫಸ್ಟು ಒಂದು ಎಲೆಕ್ಟ್ರಿಕ್ ಇನ್ಫ್ಲೇಟರ್ ತೊಗೋಬೇಕು, ಸರ್ವ ಹೋಗ್ಬಿಡುತ್ತೆ. ಪಂಚರ್ ಹಾಕಾಯ್ತು, ಮಳೆ ಶುರುವಾಗಿದೆ, ಹೊರಡ್ಬೇಕು ಇವಾಗ. ಭೈರವ ಕಮ್ ಗೆಟ್ ಇನ್ ನೋ ಕಮ್ ಗೋ ನೋ ವೇಟ್ ಎಸ್ ಗುಡ್ ಬಾಯ್. ಮಳೆ ಬರ್ತಿದೆ, ಮುಚ್ಚಿಬಿಡ್ತೀನಾ? ಸ್ಟೇ. ನೋಡಪ್ಪ ಎಲ್ಲೋ ಓವರ್ಟೇಕ್ ಮಾಡ್ತಾನೆ ಏನು. ನಿಂತ್ಕೊಳಪ್ಪ ಸಾಕರ. ಏನು ರಸ್ತೆ ಅನ್ನೋದು ಕೆಸರು ಗಾಡಿ ಆಗ್ಬಿಟ್ಟಿದೆ. ಶಿವಮೊಗ್ಗ. ನಾಯಿಗೆ ಮೊಸರು ತೊಗೋಬೇಕು ಫಸ್ಟು. ನೋಡಿ ನಾನು ಗಾಲಿ ಹೆಂಗಾಗಿ ಅಂತ ತೋರಿಸ್ತೀನಿ. ನೋಡಿ ರೋಡ್ಗೂ ಗಾಲಿಗೂ ವ್ಯತ್ಯಾಸನೇ ಕಾಣಿಸ್ತಿಲ್ಲ. ಹಂಗಾಗಿ ಇವೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗಿಂದ ರಸ್ತೆ ಹಿಂಗೇ ಇದೆ. ಇದೇ ಡಬ್ಬ ರಸ್ತೆ, ಅದೇ ಬ್ರಿಡ್ಜು. ಎಷ್ಟೊಂದು ದುಡ್ಡಿದೆ ನನ್ನ ಮಕ್ಕಳು ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಜನಗಳಿಗೆ ಸುಮ್ಮನೆ ಯಾವಾಗಲೂ ಪ್ರತಿ ಮಳೆಗಾಲಕ್ಕೂ ತೊಂದರೆ ಕೊಡ್ತಾರೆ. ನೋ 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 ನೋ. ಇದು ಸಂತೆಬೆನ್ನೂರು. ಮುಂದ್ಗಡೆ ಒಂದು ಸಂತೆ ಹೊಂಡ ಅಂತಿದೆ. ಸಂತೆಬೆನ್ನೂರಿನ ಸಂತೆ ಹೊಂಡ. ಗುರು ಒಳಗೆ ಹೋಯ್ತು. ಇಲ್ಲಿ ಬರಲಿ, ಇಲ್ಲಿ ಕಮ್. ಓಡಿಸಿದ್ರೆ ಸಾಕು ಅವ್ರು ಯಾರು. ಮಳೆಗಾಲದಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮುಸಾಫಿರ್ ಖಾನ ಅಂತ ಕರೀತಾರೆ. ಮೊದಲು ಇಲ್ಲಿ ನಮಾಜ್ ಮಾಡ್ತಿದ್ರು. ಈ ಹೊಂಡವನ್ನು 16ನೇ ಶತಮಾನದಲ್ಲಿ ಹಿರಿಯ ಕೆಂಗಪ್ಪ ನಾಯಕ ಅನ್ನೋರು ನಿರ್ಮಾಣ ಮಾಡಿರ್ತಾರೆ. ನೀರು ಬಂದಾಗ ಫುಲ್ಲು ಮೇಲೆ ಬರುತ್ತೆ. ಇನ್ನೂ ನೀರು ಜಾಸ್ತಿ ಬಂದಾಗ ಈ ಊರಿಂದ ಬರುವಂಥ ನೀರು ಇಲ್ಲಿ ಒಳಗಡೆಯಿಂದ ಕೆಳಗಡೆ ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಆ ಕಡೆ ತಿರ್ಕೊಂಡು ನೋಡಲಿ ಹಿಂದ್ಗಡೆ. ಇನ್ನು ಇದ್ರದ್ದು ವಿಶೇಷತೆ ಹೇಳೋದಾದರೆ ಹಂಸ, ಗಂಡು ಬೇರುಂಡ ಅದರಿಂದೆಲ್ಲ ಇದ್ರ ಅಲಂಕಾರ ಆಗಿದೆ. ಅದು ಮೇಲ್ಗಡೆ ಎಲ್ಲ ನೋಡ್ರೆ ಹಂಸ, ಗಂಡು ಬೇರುಂಡ ಎಲ್ಲ ಇದೆ. 8 ದಿಕ್ಕಲ್ಲೂ 8 ಗೋಪುರಗಳನ್ನ ನಿರ್ಮಾಣ ಮಾಡಿರ್ತಾರೆ. ಇವಾಗ ಅದರಲ್ಲಿ 6 ಮಾತ್ರ ಸುಸ್ಥಿತಿಲಿದೆ. ಇದು ಮುಂಚೆ ಕೆಟ್ಟು ಹೋಗಿತ್ತು. ಕಳೆದ ವರ್ಷ ಅಂದರೆ 2 ವರ್ಷದ ಮೊದಲು ಅದನ್ನು ಮತ್ತೆ ಕಟ್ಸಿದ್ದಾರೆ. ಕಮ್ ಓಕೆ ನೋ ಕಮ್ ಹಿಯರ್ ನೋ ಸ್ಟೇ ನೋ. ಈಜೋಡಕ್ಕೆ ಹೋಗಿಲ್ಲ. ನೋ ಬೈರವಾ ಲೈ ಬಾರ ಇಲ್ಲಿ. ಕಮ್. ಯಾರಾದರೂ ದಾವಣಗೆರೆಯಿಂದ ಚನ್ನಗಿರಿ ಹೋದರೆ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ. ಸಂತೆಬೆನ್ನೂರು ಸಂತೆ ಹೊಂಡ ಅಂತ ಸ್ವಲ್ಪ ಫೇಮಸ್ ಇದೆ. ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಹೊಸ ಕಟ್ಟಡ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದರೊಳಗಡೆ ಸಾಕಷ್ಟು ಮೀನಿದೆ. ತಂದಿಲ್ಲ, ಅವಾಗವಾಗ ರಾತ್ರಿ ಬಂದು ಹಿಡಿದಿರ್ತಾರೆ. ಕಮ್ ಗೆಟ್ ಇನ್ ಗೋ. ನಾವು ಈಗ ಹೋಗ್ತಾ ಇರೋದು ರಾಜ್ಯ ಹೆದ್ದಾರಿ ಸಂಖ್ಯೆ 76. ಇನ್ನು ಈ ರಸ್ತೆನ ನಿರ್ಮಾಣ ಮಾಡಿದಂಥವ್ರು KRDCL ಅಂತ. KRDCL ಅಂದರೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಏನೋ ನಾನು 9 ದೇಶ ಹೋಗಿದ್ದೀನಿ ಕಣ. 9 ದೇಶಕ್ಕೆ ಹೋಗಿದ್ದೀನಿ. ಬಾ ಹೇಳ್ತೀನಿ. ಒಂದೇ ಸಾಕು ಹೇಳಿ.
ಸಾಕಾಗ ಒಂದೇ ಸಾಕು. ಅಲ್ಲ ಅಲ್ಲ ತಿಂತೀನಿ ಅಕ್ಕ. ಹುಡ್ರನ್ನ ಚೆನ್ನಾಗಿ ಓದಿಸ್ರಿ. ಎಷ್ಟನೇ 5ನೇ ಕ್ಲಾಸ್ ಯಾರು ಓದ್ತಿದ್ರೆ ಈ ಸರಿ? 5ನೇ ಕ್ಲಾಸಾ? ಈ ಸರಿ ಅವನು ಅಕ್ಕ ಕರೆಕ್ಟಾಗಿ 4ನೇ ಕ್ಲಾಸ್ ಮುಗಿದು 5ನೇ ಕ್ಲಾಸ್ ಮುಗಿತದ. 5ನೇ ಕ್ಲಾಸ್ ಮುಗಿತಲ್ಲ, 5ನೇ ಕ್ಲಾಸ್ ಮುಗಿದಾದ್ಮೇಲೆ 6ನೇ ಕ್ಲಾಸ್ಗೆ ಅವ್ರಿಗೆ ಎಕ್ಸಾಮ್ ಬರ್ಸಿದ್ರೆ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಫ್ರೀ ಸೀಟ್ ಸಿಗ್ತದೆ. ಅಲ್ಲಿ ಹೋಗಿ ಸೇರಿಸಿದ್ರೆ ಅವ್ರನ್ನ ಫ್ರೀಯಾಗಿ ಓದಿಸ್ತಾರೆ. ವಾರಕ್ಕೆ 2 ಸರಿ ಚಿಕನ್ನು, ಮೊಟ್ಟೆ, ಪಾಯಸ ಎಲ್ಲ ಕೊಡ್ತಾರೆ. ನಿಮ್ಮ ಮಕ್ಕಳನ್ನ ಸುಮ್ಮನೆ ಕರೆಕ್ಟಾಗಿ ಓದಿಸಿ ಅಲ್ಲಿಗೆ ಸೇರಿಸ್ರಿ. ಚೆನ್ನಾಗಿ ಓದಿದ್ರೆ ಏನಾರು ಒಂದು ಆಗ್ತಾರೆ ಅಲ್ವಾ? ಏನು ಸಾಧನೆ ಮಾಡಲ್ಲ ಕಣಕ. ಬೈರವ ಸಿಟ್. ನೋ 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 ಸಿಟ್ ಸಿಟ್ ಸಿಟ್. ಸರಿ ಕಣಕ, ಥ್ಯಾಂಕ್ಸ್, ಬಾಯ್. ಅದೇನು ಮಾಡಲ್ಲ. ಇಲ್ಲಿ ರಸ್ತೆ ಪಕ್ಕದಲ್ಲಿ ಮಾವಿನ ಹಣ್ಣು ಮಾಡ್ತಿರ್ತಾರೆ. ಆ ಮಕ್ಕಳೆಲ್ಲ ನಿಲ್ಲಿಸಿದ್ರು, ಅವ್ರ ಜೊತೆ ಮಾತಾಡಿದೆ ಸ್ವಲ್ಪ ಹೊತ್ತು. ಆಮೇಲೆ ಆ ಅಕ್ಕ ನನ್ನ ಜೊತೆನೇ ಕಳಿಸ್ತೀನಿ ಅಂದರು. ಬೇಡ, ಚೆನ್ನಾಗಿ ಓದಿಸಿ ಅಂತ ಹೇಳಿದೆ. ನೋಡಿ ತಿನ್ನಕ್ಕೆ ಮಾವಿನ ಹಣ್ಣು ಕೊಟ್ಟವ್ರೆ. ಮಳೆ ಬೇರೆ ಬರ್ತಾಯಿದೆ. ನೋಡಿ ಜಂಕ್ಷನಿಂದ ದುರ್ಗ 60 ಆಗುತ್ತೆ, ಶಿವಮೊಗ್ಗ 46 ಆಗುತ್ತೆ. ಬೀರೂರು ಹಂಗೆ ಒಳಗೆ ಹೋಗ್ಬೇಕು, ಅದೊಂದು 55 ಕಿಲೋಮೀಟ್ರ್ ಆಗುತ್ತೆ. 46 ಕಿಲೋಮೀಟ್ರ್ ಶಿವಮೊಗ್ಗ. ಸಂಜೆ ಹೋಗಿ ತಲುಪ್ತೀನಿ. ಇವಾಗ ನಾನು ಹೊಳೆಹೊನ್ನೂರು ಹತ್ರ ಇದ್ದೀನಿ. ಮೊದಲು ಹೊಳೆಹೊನ್ನೂರಿಂದ ಶಿವಮೊಗ್ಗ, ಅಂದರೆ ಏನು ದುರ್ಗದಿಂದ ಶಿವಮೊಗ್ಗ ರಸ್ತೆ ಇತ್ತು, ಅದನ್ನು ಹೊಳೆಹೊನ್ನೂರು ನಗರವನ್ನು ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕಿತ್ತು. ಆದರೆ ಇವಾಗ ಒಂದು ಬೈಪಾಸ್ನ ಮಾಡಿದ್ದಾರೆ. ನಮಗೆ ಮುಂದೆ ಏನು ಕಾಣಿಸ್ತಿದೆ ಅದು ತುಂಗಭದ್ರಾ. ತುಂಗಭದ್ರಾ ಅಲ್ಲ, ಬರೀ ಭದ್ರಾ ನದಿ ಬ್ರಿಡ್ಜು. ಅದು ಮುಂದೆ ಹೋಗಿ ಶಿವಮೊಗ್ಗದಿಂದ ಬರೋ ತುಂಗಾ ನದಿನ ಸೇರಿಬಿಟ್ಟು ತುಂಗಭದ್ರಾ ಆಗುತ್ತೆ. ಆ ಊರ ಹೆಸರು ಕೂಡ್ಲಿ ಅಂತ. ಇವಾಗ ಕೂಡ್ಲಿಗೆ ಹೋಗ್ಬೇಕು ಅಂದರೆ ಸುತ್ತಾಕೊಂಡು ಹೋಗ್ಬೇಕು. ಮತ್ತೆ ದಾರಿನಲ್ಲಿ ತುಂಬ ಜನ ಹಳೆ ಪರಿಚಯದವರು, ಹೊಸ ಪರಿಚಯದವರು, ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಖುಷಿ ಆಗುತ್ತೆ. ಅಂದರೆ ಕರ್ನಾಟಕದಲ್ಲೇ ಒಂದು ರೈಡ್ ಮಾಡಬೇಕು ಅನಿಸುತ್ತೆ. ಮಾಡಲ್ಲ ನಾನು, ನಂಗೆ ಟೈಮ್ ಇಲ್ವಲ್ಲ. ಹಂಗಾಗಿ ಭೈರವನ ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ. ನಾನು ಯಾಕೋ ಅವಾಗಿಂದ ಕಚ್ಚಿ ಪಿಚ್ಚಿ ಅಂತಾನೆ. ಮಗ ಮೊಟ್ಟೆ ತಿನ್ಬೇಕಾದ್ರೆ ಬರೀ ಸಣ್ಣದಷ್ಟಿದೆ, ನಾನು ಬಿಳಿ ಯೋಕ್ ಅಷ್ಟೇ ತಿಂತಾನೆ. ವೈಟ್ ಕಲರ್ ತಿನ್ನೋದೇ ಇಲ್ಲ. ಎಲ್ಲ ತಿನ್ನಲ್ಲೋ ಎಲ್ಲನೂ. ಶಿವಮೊಗ್ಗ ಪ್ರವೇಶ 5 ವರ್ಷದಲ್ಲಿ ಏನೇನು ಆಗೋಗ್ಬಿಟ್ಟಿದೆಯಪ್ಪ. ಏನೇನೋ ಚೇಂಜ್ ಆಗೋಗ್ಬಿಟ್ಟಿದೆ. ಇಲ್ಲಿ ಫ್ಲೈಓವರ್ ಬಂದಿದೆ. ನಾವು ಹೋಗ್ರಲ್ಲು ಸುದರ್ಶನ್ ಸಂಚಾರಿ ಅಂತ. ಬ್ರೋ ಕೆಳಗೆ ಬಾ. ಸೊ ಇವ್ರ ಹೆಸರು ಕಾರ್ತಿಕ್ ಅಂತ. ಹೊಳೆಹೊನ್ನೂರಿಂದ ಜೊತೆಗೆ ಬರ್ತೀಯಾರ ಪಾಪ. ತಿನ್ನಕ್ಕೇನೋ ತಗೊಂಡ್ಬಂದವ್ರೆ. ನಾವು ಶಿವಮೊಗ್ಗವನ್ನ ಬಂದು ತಲುಪಿದ್ವಿ. ನಮಗೆ ಶಿವಮೊಗ್ಗದಲ್ಲಿ ಸ್ವರೂಪಣ್ಣ ಹೋಸ್ಟ್ ಮಾಡಿದ್ರು. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.